ಪೊಲೀಸರು ಕಡೆ ಈಚೆ ನಿಂತ್ಕೊಂಡು ನಾವು ಪಿಕಪ್ ಆಯ್ತಲ್ವಾ ಪಿಕಪ್ ಆದಾಗ ಒಳಗೋಗಿ ಪಿಕಪ್ ಮಾಡಂಗಿಲ್ಲ ಅವ್ರು ಲಗೇಜ್ ಹೊತ್ಕೊಂಡು ಸರ್ಕಲ್ ಬರಕಾಯ್ತದ ಒಳಗಡೆ ಆಟೋಕ್ಕೆ ಇವ್ರು ಪಿಕಪ್ ಮಾಡಕ್ಕೆ ಹೆಂಗ್ ಕೊಡ್ತಾರೆ ಹಂಗಾರೆ ನಮ್ಮನ್ನು ಕೊಡಿ ಇಲ್ಲ ಒಳಗಡೆ ಈಚೆ ಕೊಡಿ ಯಾರು ಮಾಡೋದ ಬೇಡ ಇಲ್ಲಿ ಕೊಡಿ ಸರ್ ಗೊತ್ತಾಗ್ಲಿ ಕೊಡಿ ಸರ್ ಅಲ್ಲಿ ಗೊತ್ತಾಯ್ತು ವಿಡಿಯೋ ಐತೆ ಗೊತ್ತಾಗ್ಲಿ ಸಬರ್ ಬಸ್ ಸ್ಟ್ಯಾಂಡ್ ಬಂದ್ರೆ ಸರ್ ಇಲ್ಲಿ ಸಬರ್ ಬಸ್ ಸ್ಟ್ಯಾಂಡ್ ಬಂದ್ರೆ ರಿಲಯನ್ಸ್ ಹತ್ರ ಪಿಕಪ್ ಮಾಡಕ್ ಹೋದ್ರೆ ಬೇರೆ ಆಟೋ ಡ್ರೈವರ್ ಬಂದ್ಬಿಟ್ಟು ನಮ್ಗೆ ಹೇಳ್ತಾರೆ ಗಾಡಿ ತೆಗೆ ಅಂತ ಹಂಗಾರೆ ಇವ್ರಿಗೆ ಅವ್ರಿಗೆ ಏನ್ ಲಿಂಕ್ ಪೊಲೀಸ್ ಯಾಕೆ ಕೇಳಬೇಕು ಅಂತ ಅವರೇ ಹೇಳ್ತಾರೆ ಸರ್ಕಾರಕ್ಕೆ ಸರ್ಕಾರಗಳು ₹1 ಅಲ್ಲಿ ಇವ್ರು ಅಧಿಕಾರಿಗಳು ಬಂದ್ಬಿಟ್ಟು ಹೋಗು ಅಂದ್ರೆ ನಾವು ಹೋಗಿಲ್ಲ ಸರ್ಕಾರಕ್ಕೆ ₹1 ಭಿಕ್ಷೆ ಆಗ್ತದ ಸಾರ್ವಜನಿಕರು ಟೋಕನ್ ತಗೊಳಕ್ಕೆ ಪ್ರಭಾವ ಇವೆಲ್ಲ ಆಯ್ತಾ ಕೆಲವು ಡ್ರೈವರ್ಗಳೇ ಕೆಲವು ಸರಿ ಇಲ್ಲ ಡ್ರೈವರ್ಗಳು ನಾನು ಓಪನ್ ಆಗಿ ಹೇಳ್ತೀನಿ ಅಂತ ಎಲ್ಲರೂ ಸರಿಯಿಲ್ಲ ಅಂತಲ್ಲ ಅರ್ಧ ಜನ ಸರಿಗಿಲ್ಲ ಸರ್ ಅರ್ಧ ಬನ್ನಿ ಎಲ್ಲ ಗಾಡಿಗಳಿಗೆ ಪೊಲೀಸ್ ನಂಬರೇ ಇಲ್ಲ ಅದಕ್ಕೆ ಐಡೆಂಟಿ ಪ್ಲೇಟೇ ಇಲ್ಲ ಬನ್ನಿ ಕೊಡ್ತೀನಿ ಎಲ್ಲ ಇದೆ ಸರ್ ನಮ್ದು ಎಲ್ಲ ಇದೆ ಪೊಲೀಸ್ ಅವ್ರ ಮುಂದಾಗೈತಲ್ಲೋ ಅಂತಾನೆ ಅಂತ ನಂಬರ್ ಗಾಡಿ ಇರಲ್ಲ ಅಂತ ಯಾರಿಗೆ ರಾಜಕಾರಣಿಗಳ ಆಶೀರ್ವಾದ ಯಾರಿಗೆ ಪೊಲೀಸ್ ಅಧಿಕಾರಿಗಳು ಎಲ್ಲ ದುಡ್ಡು ಸರಿ ಎಲ್ಲ ದುಡ್ಡು ಇಲ್ಲ ಮಾತ್ರ ರಾಜ್ಯ ಆಟ ಆಡ್ಬೋದು ಅಷ್ಟೇ ಪ್ಯಾಸೆಂಜರ್ ಇಳಿಸಬೇಕು ಕೆಲಸಲ್ಲಿ ನಮಗೆ ಬಾಡಿಗೆ ಹೊಡಿ ಗಾಡಿ ಓಡಿಸಿ ಬಾಡಿ ಸಿಕ್ಕಿಲ್ಲ ಬೇಜಾರಾಗಲ್ಲ ಈ ಪೊಲೀಸ್ ಗಾಡಿ ಬೇಜಾರಾಗತ್ತೆ ₹28,000 ಗಾಡಿಗೆ ಫೋಟೋ ಇದೆ ಎಲ್ಲಿಂದ ತಗೊಂಡು ಕೊಡ್ತಾನೆ ಅವನು ಬಂದ್ರೆ 28,000 ಇದೆ ನಿಮಗೆ ಬನ್ನಿ ₹28,000 ಸರ್ ಎಲ್ಲಿಂದ ತಗೊಂಡ್ಬರ್ತಾನೆ ಪ್ರಕಾಶ್ ಅಂತ ಎಲ್ಲಿಂದ ತಗೊಂಡ್ಬರ್ತ ಅವನ ಹೆಂಡತಿ ಮಗಳಿಗೆ ಸಾಕೋದಾ ಇಲ್ಲ ಮನ ಮಟ್ಟ ಮಾಡಿಕೊಡ್ಬೇಕಾ ಬೆಳಗ್ಗೆ ಪ್ರತಿ ಒಂದು ಆಟೋದವ್ರಿಗೂ ಫೋಟೋಗಳು ಚೆಕ್ ಮಾಡಿ ಮೇಲೆ ಕಳ್ಳತ್ರ ಫೋಟೋ ಹೊಡಿತಾರೆ ಹಿಂಗಡಿಂದ ಗಾಡಿ ಹಿಡಿಬೇಕಾದ್ರೆ ಚೇಲಾಗಳ ಮನೆಗೆ ಇರ್ತಲ್ಲ ಚೇಲಾಗಳ ಮನೆಗೆ ಕಲೆಕ್ಷನ್ ಮಾಡಕ್ಕೆ ಅದು ನಮಗೆ ಸರ್ ಫೋಟೋ ತೆಗೆದು ನನಗೆ ಕಳಿಸಿ ನನ್ನ ಮೇನು ಅಧಿಕಾರಿ ಈಗ ನಿಮ್ಗೆ ಅನುಮಾನ ಇದೆ ಎಲ್ಲ ಕಡೆ ಒಂದು ಸತಿ ನೋಟ್ ಮಾಡಿ ಆಟೋಗಳು ನಿಂತಿರ್ತಾರ ಅವರು ಬರ್ತಾರೆ ಫೋಟೋ ಹೊಡೆದು ಮಾಡಿದ್ದಾರೆ ರೈಲ್ವೆ ಸ್ಟೇಷನ್ ಒಳಗಡೆ ಇದ್ದಾರಲ್ಲ ಅಲ್ಲಿ ಶಾಂತಿ ಅಲ್ಲಿ ನಿಂತ್ಕೊಳ್ಳಿ ಯಾರೇನು ಆಟೋದವರು ಹೆಂಗೆ ಮಾಡೋದು ಎಷ್ಟೆಷ್ಟು ಏನೇನು ಮಾಡ್ತಾರೆ ನೋಡಿ ಸರ್ ಆಯ್ತು ಆಟೋ ಮತ್ತೆ ಪೊಲೀಸ್ ಇಲಾಖೆಯವರೇ ₹10 ನಾವು ಎಕ್ಸ್ಟ್ರಾ ಕೇಳ್ಬಿಟ್ರೆ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳ್ತಾರೆ ಈಗ ನಮಗೆ ಇದೆಲ್ಲ ನಾವು ಯಾಕೆ ಹೋಗ್ಬೇಕು ಒಂದು ಕೆಲಸ ಮಾಡಿ ಇವ್ರ ವಿರುದ್ಧವಾಗಿ ರಾಜ್ಯಪಾಲರಿಗೆ ಒಂದು ಲೆಟರ್ ಬರ್ಕೊಂಡು ಆಯ್ತಾ ಆಯ್ತಾ ಮತ್ತೆ ಹೈಕೋರ್ಟ್ ನ್ಯಾಯಾಧೀಶರಿಗೆ ಎಲ್ಲ ಲೆಟರ್ ಹಾಕೋಣ ಏನು ಬೇಡ ನಾವೇ ಹೋಗ್ಬೇಕಾಗಿಲ್ಲ ಆನ್ಲೈನ್ ಇದೆ ಆಯ್ತಾ ನಮ್ಮಿಂದ ಒಳ್ಳೆದೈತೆ ಏನು ಮಾಡಬೇಕು ನಾವು ಯೂನಿಫಾರ್ಮ್ ಹಾಕಬೇಕು ಒಂದು ಯೂನಿಫಾರ್ಮ್ ಇಲ್ಲ ಅಂದರೆ ₹100 ದಂಡ ಅಂತೆ ನೋಡಿ ಕೆಲವರು ಕಲರ್ ಬಟ್ಟೆ ನೋಡ್ತಾರೆ ಟಚ್ ಮಾಡಿಲ್ಲ ಅವ್ರಿಗೆ ಟಚ್ ಮಾಡಲ್ಲ ನಾವೆಲ್ಲ ಸ್ವಲ್ಪ ನಾವು ಬೇರೆ ಅವ್ರು ಬೇರೆ ರಾಜಕಾರಣಿಗಳ ಆಶೀರ್ವಾದ ಇದೆ ಪೊಲೀಸ್ ಇಲಾಖೆ ಆಶೀರ್ವಾದ ಇದೆ ಟೆಸ್ಟ್ ಮಾಡಲ್ಲ ಏನಿಗೆ ಸರ್ ಮಾಡಲ್ಲ ನಾವು ನಾಯಿಗಳು ಹೇಳೋದಷ್ಟು ಮಾಧ್ಯಮದವರು ಬಗ್ಗೆ ಸ್ಟ್ಯಾಂಡ್ ಆಗಬೇಕು ಆಸ್ತಿ ಸ್ಟ್ಯಾಂಡ್ ಆಗಿ ಯಾವ ಸತ್ತ ಮಾಡಿದ್ದಾರೆ ನೋಡಿ ಸರ್ ನಮ್ಮ ಮನೆಗಳಿಗೆ ಬಂದು ನೋಡಿ ನಿಮಗೆ ಎಷ್ಟೆಷ್ಟು ಕಷ್ಟ ಇದೆ ಅಂತ ಅಲ್ಲರೇ ಈ ದೇಶದ ಇವತ್ತು ನಮ್ಮ ಮೈಸೂರು ನೋಡಂಗಾಯ್ತು ಬ್ಯಾಗ ಸ್ಮಗ್ಲರ್ ಇಲ್ಲ ಆಯ್ತಾ ಅಂಥವರು ಸರಿ ಸರ್ ಸ್ವಲ್ಪ ಮಾತಾಡಿದ್ರೆ KS ಪಾಟೀಲ್ ಸರಿ ಇಲ್ಲ ನ್ಯಾಯ ಇಲ್ಲ ನಾವು ದೇಹದಿಂದ ಕೊಟ್ಟು ಸಂಬಂಧ ಮಾಡ್ತಿದ್ರು ಅಂಥವ್ರಿಗೆ ನ್ಯಾಯ ಇಲ್ಲ ಇದೆ ಯಾರು ಹೋಗಿ ಕೇಳಬೇಕು ನಾವು ಹೇಳಿ ಇವತ್ತು ನೋಡಿ ರಾಷ್ಟ್ರಪತಿಗಳಿಗೆ ಆಯ್ತಾ ಹೈಕೋರ್ಟ್ ಜಡ್ಜ್ಗಳು ಆಯ್ತಾ ಜಡ್ಜ್ ಯಾರು ಇರಲಿ ಹೈಕೋರ್ಟ್ಗಳಿಗೆ ನೀವು ಇನ್ನೊಂದು ಆಹ್ವಾನ ಕಳಿಸಿ ಆಯ್ತಾ ಅವ್ರಿಗೆ ಇಂಟಿಮೇಷನ್ ಬರ್ತದೆ ಮುಖ್ಯ ಕೆಲಸ ಮಾಡ್ತಾರೆ ಸಂಬಂಧಪಟ್ಟ ಅಧಿಕಾರಿಗಳು ಆಯ್ತಾ ಒಂದು ನಾನೇ ಈಗ ಬರ್ಕೊಡ್ತೀನಿ ನಿಮ್ಮ ಮೊಬೈಲಲ್ಲೇ ಕಳಿಸಿ ವೆಬ್ಸೈಟ್ಗಳಿದೆ ಕೇಳ್ರಿ ನಿಮ್ಮ ವೆಬ್ಸೈಟ್ಗಳು ನಿಮ್ಮ ಇಮೇಲ್ ಐಡಿಗಳು ಎಲ್ಲ ಜನರಿಗೆ ಗೊತ್ತಾಗುತ್ತೆ ಯಾರೇನು ಜನರಲ್ ಆಗಿ ಎಲ್ಲ ಪ್ರತಿಯೊಂದು ಆಟೋಗೆ ಇನ್ಸೂರೆನ್ಸ್ FC DL ಎಲ್ಲ ಇದೆ ನೀವು ಕಟ್ಕೊಳ್ರಿ ಭಯ ಪಡಬೇಕು ಆರ್ ಡಿಪಾರ್ಟ್ಮೆಂಟ್ ಅಲ್ಲಿ ನಿಮ್ಮ ವೆಹಿಕಲ್ಗಳಿಗೆ ನೀವು ಮೊದಲು ಕಟ್ಕೊಳ್ಳಿ ರಿನಿವಲ್ಸು ಮತ್ತೆ ನಿಮ್ಮ ಓನ್ ವೆಹಿಕಲ್ಗಳಿಗೆ ಆಗ್ಲೇ ಹೇಳಿದ್ನಲ್ಲ ಯಾವನೊಬ್ಬ ಮುಟ್ಟಾಳ ಹರಿಯಾಣ ರಿಜಿಸ್ಟ್ರೇಷನ್ ಹಾಕಿ ಓಡಾಡ್ತವ್ರೆ ಅವ್ನ ಸ್ವಂತ ಕಾರ್ಗೆ ತಾಕತ್ತಿದ್ರೆ ಅವ್ರು ಹೋಗ್ಬಿಟ್ಟು ಅವ್ನಿಗೆ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡ್ಸಿ ಅಂತ ಹೇಳಿ ಪೊಲೀಸ್ ನಂಬರ್ ಎಲ್ಲೋ ಗಾಡಿ ಓಡ್ತೈತೆ ನಮ್ಮದು ಪೊಲೀಸ್ ಅಂಥವ್ರು ಹೇಳಿರಿ ಗಾಡಿ ಇರಲ್ಲ ಅಂಥವ್ರು ಹೇಳಿರಿ ನಮ್ಮ ತಪ್ಪೋದು ಸರ್ ನಮ್ಮ ತಪ್ಪಿದ್ರೆ ನಾವು ತಪ್ಪೋದು ಯಾಕಂದ್ರೆ ಪೊಲೀಸ್ ನಂಬರ್ ಆಟೋಗೆ ಪೊಲೀಸ್ ನಂಬರ್ ಬೇಕೇ ಬೇಕು ಅಂತಾರೆ ಪೊಲೀಸ್ ನಂಬರ್ ಏನಿಗೆ ಪೊಲೀಸ್ ನಂಬರ್ ಇದ್ರೆ ಡಾಕ್ಯುಮೆಂಟ್ಸ್ ಇದೆ ಅಂತ ಡಾಕ್ಯುಮೆಂಟ್ ಲ್ಯಾಪ್ಸ್ ಆಗಿ ಪೊಲೀಸ್ ನಂಬರ್ ಇದೆ 5 ವರ್ಷ ಆಗಿ ಡಾಕ್ಯುಮೆಂಟ್ ಲ್ಯಾಪ್ಸ್ ಆಗಿ ಗಾಡಿಯಲ್ಲಿಗೆ 3 ವರ್ಷ ಮುಂಚೆ ಪೊಲೀಸ್ ನಂಬರ್ ಕೊಟ್ಟಿದ್ದಾರೆ ಇವಾಗ ಲಂಚ ಇಸ್ಕೋಬೇಕು 305 ಪೊಲೀಸ್ ನಂಬರ್ ಆ ಪೊಲೀಸ್ ನಂಬರ್ ಇದ್ರೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಅಂತ ಏನು ಪ್ರಯೋಜನ ಪೊಲೀಸ್ ನಂಬರ್
ಕಳಿಸಿ. ಸರ್, ಅದು ಮಾಡಿರೋದು ಏನು ತೊಂದರೆ ಇಲ್ಲ. ಅದು ಒಳ್ಳೇದು. ಒಳಗೆ ಯಾಕಂದ್ರೆ passenger ತೊಂದ್ರೆ ಆಗುತ್ತೆ. ಈಗ Document lapse ಇರೋರು police number ಕೊಟ್ಟಿದ್ದಾರೆ station ಅಲ್ಲಿ. ಅದೇನ್ ಕೊಡ್ತಾರೆ ಅವರು? ಅದು ತಪ್ಪೇನಿಲ್ಲ. ಡಾಕ್ಯುಮೆಂಟ್ ರೆಡಿ ಮಾಡ್ಕೊಂಡು ಹೇಳಿ ಅದು ಅವ್ರು. ಏನಿದೆ, ಯಾಕೆ ಪೊಲೀಸ್ ನಂಬರ್ ಇಲ್ಲ, ಯಾಕೆ ಇನ್ಸೂರೆನ್ಸ್ ಎಫ್ಸಿ ಇಲ್ಲ, ಅಂಥವ್ರನ್ನ ಇದು ಮಾಡಿ ಇರೋರಿಗೆ ತೊಂದರೆ ಬರೋಕ್ಕೆ ಯಾವುದು ಬರ್ತಾರೆ ಅಲ್ಲಿ ಇಂಡಿಕೇಟರಲ್ಲಿ ಸುಮ್ಮನೆ ಎಷ್ಟು ಆಯ್ತಾ 50 ರೂಪಾಯಿ ಅಂತ ನೋಡಿ, ಅರ್ಥ ಮಾಡ್ಕೊಳ್ಳಿ, ತಿಳುವಳಿಕೆ ತಗೊಬೇಕು. ಅದಕ್ಕೇನೆ ಏನಿದ್ರೆ ವಿಚಾರ ಹೇಳಿ. ಅದನ್ನು ವಿಡಿಯೋ ಕಳಿಸಿದ್ದಾರೆ ನನಗೆ. ವಿಡಿಯೋ ಬೇಜಾರು